ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಮ್ಮ ಜಗತ್ತಿನ ನಂಬರ್ 1 ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಯಾವುದು? ನಮ್ಮ ದೇಶದ ನಂಬರ್ 1 ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಯಾವುದು? 2024ನೇ ಇಸ್ವಿಯ ಸ್ಟ್ಯಾಟಿಸ್ಟಿಕ್ಸ್ನ ಪ್ರಕಾರ ಯಾವ ಬ್ರ್ಯಾಂಡ್ ಅವರು ಜಗತ್ತಲ್ಲಿ ಅತಿ ಹೆಚ್ಚು ಫೋನ್ಗಳನ್ನು ಸೇಲ್ ಮಾಡ್ತಾರೆ, ನಮ್ಮ ದೇಶದಲ್ಲಿ ಯಾವ ಬ್ರ್ಯಾಂಡ್ ಅವರು ಅತಿ ಹೆಚ್ಚು ಫೋನ್ಗಳನ್ನು ಸೇಲ್ ಮಾಡಿದ್ದಾರೆ, ಯಾವ ಫೋನ್ ಅತಿ ಹೆಚ್ಚು ಸೇಲ್ ಆಗಿದೆ, ಕಂಪ್ಲೀಟ್ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ನಮ್ಮ ಜಗತ್ತಿನಲ್ಲಿ ಅತಿ ಹೆಚ್ಚು ಫೋನ್ಗಳನ್ನು ಸೇಲ್ ಮಾಡಿರುವಂಥ ಬ್ರ್ಯಾಂಡ್ಗಳ ಪಟ್ಟಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಒಂದು ಗ್ರಾಫನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ, ಆಯಿತಾ? 2024ನೇ ಇಸ್ವಿಯ ಸ್ಟ್ಯಾಟಿಸ್ಟಿಕ್ಸ್ನ ಪ್ರಕಾರ ಮೊದಲ ಪೊಸಿಷನ್ನಲ್ಲಿ ಸ್ಯಾಮ್ಸಂಗ್ ಮತ್ತು ಆಪಲ್ ಈ ಎರಡೂ ಬ್ರ್ಯಾಂಡ್ಗಳು ಸಹ ಇದೆ. ಸುಮಾರು 18% ಮಾರ್ಕೆಟ್ ಶೇರನ್ನು ಈ ಎರಡೂ ಬ್ರ್ಯಾಂಡ್ಗಳು ಸಹ ಹೊಂದಿರುವಂಥದ್ದು. ಒಂದು ಸಣ್ಣ ಮೊತ್ತದ ಅಂತರದಲ್ಲಿ ಸ್ಯಾಮ್ಸಂಗ್ ಮೊದಲ ಪೊಸಿಷನ್ನ ತಗೊಳ್ಳುತ್ತೆ. ಕಳೆದ ವರ್ಷ ಆ್ಯಕ್ಚುಲಿ ಆಪಲ್ ಒಂದು ಸಣ್ಣ ಮೊತ್ತದ ಅಂತರದಲ್ಲಿ ಮುಂದಿತ್ತು. ಈ ವರ್ಷ ಸ್ಯಾಮ್ಸಂಗ್ ಸಣ್ಣ ಮೊತ್ತದ ಅಂತರದಲ್ಲಿ ಸ್ವಲ್ಪ ಮುಂದಿದೆ. ಮುಂದಿನ ವರ್ಷ ಏನಾಗುತ್ತೋ ಕಾದು ನೋಡಬೇಕಾಗಿದೆ. ಮುಂದಿನ ಪೊಸಿಷನ್ನಲ್ಲಿ MI ಬ್ರ್ಯಾಂಡು ಶಾಮಿ ಸುಮಾರು 14% ಮಾರ್ಕೆಟ್ ಶೇರ್ನೊಂದಿಗೆ ಜಗತ್ತಿನಲ್ಲಿ 3ನೇ ಪೊಸಿಷನ್ನ ಹೊಂದಿರುವಂಥದ್ದು. ನೆಕ್ಸ್ಟು ಎರಡು ಬ್ರ್ಯಾಂಡ್ಗಳು ವಿವೋ ಮತ್ತು ಓಪೋ. ಈ ಎರಡೂ ಕೂಡ 8% ಮಾರ್ಕೆಟ್ ಶೇರ್ನೊಂದಿಗೆ 4 ಮತ್ತು 5ನೇ ಪೊಸಿಷನ್ಗೆ ಬರ್ತವೆ. ಇವೇ ನೋಡಿ ನಮ್ಮ ಜಗತ್ತಿನ ಟಾಪ್ 5 ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು. ನಾನು ನಿಮ್ಗೇನು ಈ ಮಾರ್ಕೆಟ್ ಶೇರನ್ನು ಶೇರ್ ಮಾಡಿದೆ ಗ್ರಾಫು, ಇದು ವಾಲ್ಯೂಮ್ ವೈಸು, ಅಂದರೆ ಎಷ್ಟು ಫೋನ್ಗಳನ್ನು ಈ ಬ್ರ್ಯಾಂಡ್ಗಳು ಸೇಲ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಈ ಒಂದು ಗ್ರಾಫ್, ಆಯಿತಾ? ನೆಕ್ಸ್ಟ್ ವ್ಯಾಲ್ಯೂ ವೈಸು, ಎಷ್ಟು ರೂಪಾಯಿನ ಫೋನ್ನ ಸೇಲ್ ಮಾಡಿದ್ದಾರೆ ಅನ್ನೋ ಒಂದು ಗ್ರಾಫು ನಾವು ನೋಡೋದಕ್ಕೆ ಹೋದರೆ ತುಂಬ ಈಸಿಯಾಗಿ ಆಪಲ್ಲು ಟಾಪ್ ಪೊಸಿಷನಿಗೆ ಬರುತ್ತೆ. ಅವ್ರದ್ದು ಆ್ಯಾವ್ರೇಜ್ ಸೆಲ್ಲಿಂಗ್ ಪ್ರೈಸನ್ನು ಕೇಳಿದ್ರೇ ಶಾಕ ಹೋಗ್ತೀರಾ, ಆಯಿತಾ? $900 ಸಿಂಗಲ್ ಒಂದು ಯೂನಿಟ್ಟಿಗೆ $900 ಆ್ಯಾವ್ರೇಜ್ ಸೆಲ್ಲಿಂಗ್ ಪ್ರೈಸು. ಲಿಟ್ರಲಿ 72,000 ಅಪ್ರಾಕ್ಸಿಮೇಟ್ಲಿ ಈ ಆಪಲ್ನವ್ರದ್ದು ಆ್ಯಾವ್ರೇಜ್ ಸೆಲ್ಲಿಂಗ್ ಪ್ರೈಸು. ಯಪ್ಪ ದೇವ್ರೆ, ನೀವು ಮೊದಲನೇ ಸ್ಥಾನ ಮತ್ತು 2ನೇ ಸ್ಥಾನದ ಕಂಪ್ಯಾರಿಸನ್ ನೀವು ಮಾಡೋದಕ್ಕೆ ಹೋದರೆ ಸ್ಯಾಮ್ಸಂಗಿಂದು ಆ್ಯಾವ್ರೇಜ್ ಸೆಲ್ಲಿಂಗ್ ಪ್ರೈಸು ಕೇವಲ $299, ಅಂದರೆ 24,000. ಬಟ್ ಆಪಲ್ನವ್ರದ್ದು ನಂಗನಿಸ್ತಂಗೆ ಹತ್ತತ್ರ 3 ಟೈಮ್ ಜಾಸ್ತಿ ವ್ಯಾಲ್ಯೂಗೆ ಅವ್ರ ಫೋನ್ಗಳನ್ನ ಸೇಲ್ ಮಾಡ್ತಾರೆ. 72,000. ಯಪ್ಪ, ಕ್ರೇಜಿ. ಅದಾದ ನಂತರ ಓಪೋ ಬರುತ್ತೆ, ಆಮೇಲೆ ವಿವೋ ಬರುತ್ತೆ, ಆಮೇಲೆ MI ಬರುತ್ತೆ. ಸೊ ಜಗತ್ತಿನಲ್ಲಿ ಅತಿ ಹೆಚ್ಚು ದುಡ್ಡನ್ನು ಮಾಡುವಂಥ ಸ್ಮಾರ್ಟ್ಫೋನ್ ಕಂಪನಿ ತುಂಬ ಆರಾಮಾಗಿ ಆಪಲ್ನವರು ಅತಿ ಹೆಚ್ಚು ರೆವಿನ್ಯೂನು ಕೂಡ ಅವರೇ ಮಾಡ್ತಾರೆ, ಅತಿ ಹೆಚ್ಚು ಪ್ರಾಫಿಟ್ ಮಾರ್ಜಿನ್ನು ಕೂಡ ಅವರೇ ಇಟ್ಟಿರ್ತಾರೆ. ಇನ್ನು ನಮ್ಮ ದೇಶಕ್ಕೆ ಬರೋಣ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಫೋನ್ಗಳನ್ನು ಸೇಲ್ ಮಾಡುವಂಥ ಕಂಪನಿಗಳಲ್ಲಿ ಮೊದಲ ಸ್ಥಾನವನ್ನು ಪಡ್ಕೋತಾ ಇರುವಂಥದ್ದು ಗೆಸ್ ಮಾಡಿ ನೋಡೋಣ ಯಾವುದಿರ್ಬೋದು ಅಂತ. ವಿವೋ. ಕಳೆದ ವರ್ಷ ನಮಗೆ ಸ್ಯಾಮ್ಸಂಗ್ ಇತ್ತು, ಬಟ್ ಈ ವರ್ಷ ಅಂದರೆ 2024ನೇ ಇಸ್ವಿಯಲ್ಲಿ ಅತಿ ಹೆಚ್ಚು ಫೋನ್ಗಳನ್ನು ಸೇಲ್ ಮಾಡಿರುವಂಥ ಕಂಪನಿ ವಿವೋ, 19% ಮಾರ್ಕೆಟ್ ಶೇರು. ನಂತರದ ಪೊಸಿಷನ್ನಲ್ಲಿ MI ಶಾಮಿ 17% ಮಾರ್ಕೆಟ್ ಶೇರು. ನಂತರ ಸ್ಯಾಮ್ಸಂಗು 16% ಮಾರ್ಕೆಟ್ ಶೇರು. ಅದಾದ ನಂತರ ಓಪೋ ಬರುತ್ತೆ, 15% ಮಾರ್ಕೆಟ್ ಶೇರು, ಮತ್ತು ರಿಯಲ್ಮಿ 11% ಮಾರ್ಕೆಟ್ ಶೇರು. ಸೊ ಈ ಓಪೋ ಒಳಗಡೆ OnePlus ಕೂಡ ಸೇರಿಕೊಳ್ಳುತ್ತೆ, ಮತ್ತು MI ಒಳಗಡೆ ಪೋಕೋ ಕೂಡ ಸೇರಿಕೊಳ್ಳುತ್ತೆ. ಸೊ ವಿವೋ ಒಳಗಡೆ ಐಕ್ಯೂ ಕೂಡ ಸೇರಿಕೊಳ್ಳುತ್ತೆ. ಇದೆಲ್ಲ ಕಂಬೈನ್ ಆಗಿ ಈ ಮಾರ್ಕೆಟ್ ಶೇರು. ಸೊ ಈ ವಿವೋ, MI, ಸ್ಯಾಮ್ಸಂಗ್ ಮತ್ತು ಓಪೋ ಮತ್ತು ರಿಯಲ್ಮಿ ನಡುವೆ ಅಂಥ ಮೇಜರ್ ಮಾರ್ಕೆಟ್ ಶೇರ್ನಲ್ಲಿ ಡಿಫ್ರೆನ್ಸ್ ಇಲ್ಲ. ಎಲ್ಲ ಬ್ರ್ಯಾಂಡ್ಗಳು ಕೂಡ ತುಂಬ ಈಕ್ವಲಿ ಫೋನ್ಸ್ಗಳನ್ನು, ಆಲ್ಮೋಸ್ಟ್ ಈಕ್ವಲಿ ಫೋನ್ಸ್ಗಳನ್ನು ಸೇಲ್ ಮಾಡ್ತಾ ಇದ್ದಾರೆ. ಈ ಒಂದು ಪಟ್ಟಿಯಲ್ಲಿ ನಿಮಗೆಲ್ಲೂ ಕೂಡ ಆಪಲ್ ಕಾಣಲ್ಲ. ಹೌದು, ಆಪಲ್ ಫೋನ್ಗಳು ನಮ್ಮ ದೇಶದಲ್ಲಿ ಅಷ್ಟಾಗಿ ಸೆಲ್ ಆಗಲ್ಲ, ಅಂದರೆ ಕಂಪೇರ್ ಮಾಡಿದ್ರೆ ಈ ಬ್ರ್ಯಾಂಡ್ಗಳಿಗೆ ಅಷ್ಟಾಗಿ ಸೆಲ್ ಆಗಲ್ಲ, ಆಯಿತಾ? ಇದು ನಾನು ಹೇಳಿದ್ದು ನಿಮಗೆ ವಾಲ್ಯೂಮ್ ವೈಸು, ಯಾರು ಅತಿ ಹೆಚ್ಚು ಫೋನ್ಗಳನ್ನು ಸೆಲ್ ಮಾಡ್ತಾರೆ ಅಂತ. ಅದು $5,000 ಫೋನ್ ಆದರೂ ಆಗಿರ್ಬೋದು, $10,000 ಆಗಿರ್ಬೋದು, $1,00,000 ಫೋನ್ ಆದರೂ ಆಗಿರ್ಬೋದು. ಯಾರು ಅತಿ ಹೆಚ್ಚು ಫೋನ್ ಸೇಲ್ ಮಾಡ್ತಾರೆ ಅನ್ನೋ ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದು. ನೆಕ್ಸ್ಟು ವ್ಯಾಲ್ಯೂ ವೈಸ್ ನೋಡೋದಕ್ಕೆ ಹೋದರೆ ನಮ್ಮ ದೇಶದಲ್ಲಿ, ಅಂದರೆ ನಮ್ಮ ದೇಶದಲ್ಲಿ ಹೈಯೆಸ್ಟ್ ರೆವಿನ್ಯೂ ಮಾಡುವಂಥ ಬ್ರ್ಯಾಂಡು, ಅತಿ ಹೆಚ್ಚು ದುಡ್ಡಿನ ಫೋನನ್ನು ಸೇಲ್ ಮಾಡುವಂಥ ಬ್ರ್ಯಾಂಡ್ಗಳು ನಾವು ನೋಡೋದಕ್ಕೆ ಹೋದರೆ ನಮ್ಮ ದೇಶದಲ್ಲೂ ಕೂಡ ಆಪಲ್
ಮೊದಲ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಕಳೆದ ವರ್ಷ ಕೂಡ ಆಪಲ್ಲೇ ನಂಬರ್ 1 ಇತ್ತು, ಈ ವರ್ಷನೂ ಕೂಡ ಆಪಲ್ಲೇ ನಂಬರ್ 1 ಇದೆ. ಆ ಎರಡರ ಗ್ರಾಫ್ನ ನಿಮಗೆ ತೋರಿಸ್ತಾ ಇದ್ದೀನಿ. 23% ಮಾರ್ಕೆಟ್ ಶೇರು ವ್ಯಾಲ್ಯೂ ವೈಸ್ ನೋಡೋದಕ್ಕೆ ಹೋದರೆ. ನೆಕ್ಸ್ಟು ಸ್ಯಾಮ್ಸಂಗು 22% ಮಾರ್ಕೆಟ್ ಶೇರು, ಆಮೇಲೆ ವಿವೋ ಬರುತ್ತೆ 16%, ಆಮೇಲೆ ಓಪೋ ಬರುತ್ತೆ 14%, ನಂತರ MI 9%. ಸೊ ನೋಡೋದಕ್ಕೆ ಹೋದರೆ ಈ ಸ್ಯಾಮ್ಸಂಗು, ವಿವೋ, ಓಪೋ, MI ಅವರೆಲ್ಲ ಅವ್ರು ಎಷ್ಟೋ ಬೇಜಾನ್ ಫೋನ್ ಸೇಲ್ ಮಾಡೋದು ಒಂದೇ, ಆಪಲ್ನವರು ಕೆಲವು ಫೋನ್ಗಳನ್ನ ಸೇಲ್ ಮಾಡೋದು ಒಂದೇ. ಏನಕ್ಕೆ ಅಂದರೆ ಅವ್ರಿಗಿಂತ ಜಾಸ್ತಿ ಪ್ರಾಫಿಟನ್ನು ನಮ್ಮ ದೇಶದಲ್ಲಿ ಆಪಲ್ನವರೇ ಮಾಡ್ತಿರ್ತಾರೆ. ಏನಕ್ಕೆ ಅಂದರೆ ರೆವಿನ್ಯೂ ಅವ್ರದ್ದೇ ಜಾಸ್ತಿ ಆಗಿರೋದು ನಮ್ಮ ದೇಶದಲ್ಲಿ. ಏನಕ್ಕೆ ಅಂದರೆ ಅದು ಫೋನ್ ವ್ಯಾಲ್ಯೂ ಜಾಸ್ತಿ, ಜೊತೆಗೆ ಮಾರ್ಜಿನ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ಈ ಕಾರಣದಿಂದ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಪ್ರಾಫಿಟನ್ನು ಮಾಡ್ತಿರುವಂಥ ಕಂಪನಿ ಆಪಲ್ನವರೇ. ಹೌದು, ಈ ಸ್ಯಾಮ್ಸಂಗ್ ಅವರು ಮಾಡ್ತಿಲ್ಲ, ವಿವೋನು ಮಾಡ್ತಿಲ್ಲ, ಓಪೋನು ಮಾಡ್ತಿಲ್ಲ, MI ಮಾಡ್ತಿಲ್ಲ. ಆಪಲ್ನವರೇ ಅತಿ ಹೆಚ್ಚು ಪ್ರಾಫಿಟನ್ನು ಮಾಡ್ತಾ ಇರೋದು. ಕಡಿಮೆ ಫೋನನ್ನು ಸೇಲ್ ಮಾಡಿ ಕೂಡ ಅತಿ ಹೆಚ್ಚು ಪ್ರಾಫಿಟನ್ನು ಮಾಡ್ತಾ ಇದ್ದಾರೆ. ಸೊ ಇದು ವಾಲ್ಯೂಮ್ ವೈಸು. ನೆಕ್ಸ್ಟು ನಾವು ನಮ್ಮ ಜಗತ್ತಿನಲ್ಲಿ ಅತಿ ಹೆಚ್ಚು ಫೋನ್ ಸೇಲ್ ಯಾವುದಾಯಿತು 2024ನೇ ಇಸ್ವಿಯಲ್ಲಿ ನೋಡೋದಕ್ಕೆ ಹೋದರೆ ಆಪಲ್ದೇ iPhone 15 ಅತಿ ಹೆಚ್ಚು ಸೇಲಾದಂಥ ಒಂದು ಸ್ಮಾರ್ಟ್ಫೋನು ಜಗತ್ತಿನಲ್ಲಿ 2024ನೇ ಇಸ್ವಿಯಲ್ಲಿ. ಕಳೆದ ವರ್ಷ ಅಂದರೆ 2023ನೇ ಇಸ್ವಿಯಲ್ಲಿ iPhone 14 ಇತ್ತು. ಅಂದರೆ 2024ರಲ್ಲಿ iPhone 15 ಆಗಿದೆ. ಅದಾದ ನಂತರ iPhone 15 Pro Max, ಆಮೇಲೆ iPhone 15 Pro. ಅದಾದ ನಂತರ 4ನೇ ಪೊಸಿಷನ್ನಲ್ಲಿ ಗ್ಯಾಲಕ್ಸಿ A15 5G. ಸುಮಾರು ಒಂದು 15,000 to 20,000 ರೇಂಜ್ ಒಳಗೆ ಬರುವಂಥ ಗ್ಯಾಲಕ್ಸಿ A15 5G ಅತಿ ಹೆಚ್ಚು ಸೇಲಾದಂಥ ಒಂದು ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನು. ಅದು ಕೂಡ ಒಂದು ಸ್ಯಾಮ್ಸಂಗಲ್ಲಿ ಒಂಥರ ಮಿಡ್ ಆ್ಯಂಡ್ ಎಂಟ್ರಿ ಲೆವೆಲ್ ಫೋನ್ ಅಂತ ಅನ್ಬೋದಿದು. ಅದಾದ ನಂತರ iPhone 16 Pro Max ಕಳೆದ ವರ್ಷ ಅತಿ ಹೆಚ್ಚು ಸೇಲ್ ಆಗಿದ್ದಂತೆ. ಆಮೇಲೆ ಗ್ಯಾಲಕ್ಸಿ A15 6ನೇ ಪೊಸಿಷನ್ನಲ್ಲಿ. ಇದು 4G ಸ್ಮಾರ್ಟ್ಫೋನ್. ನೋಡಿ, ಸ್ಯಾಮ್ಸಂಗ್ ಇದು 4G ಫೋನು ಸ್ಟಿಲ್ ಅತಿ ಹೆಚ್ಚು ಸೇಲ್ ಆಗಿದೆ. ನಂತರ ಗ್ಯಾಲಕ್ಸಿ S24 Ultra ಇದೊಂದು ಹೊಸ ಎಂಟ್ರಿ. ಯಾಕಪ್ಪ ಅಂದರೆ 2018ನೇ ಇಸ್ವಿ ಆದಮೇಲೆ ಟಾಪ್ 10ಅಲ್ಲಿ ಯಾವುದೇ ಫ್ಲ್ಯಾಗ್ಶಿಪ್ ಆ್ಯಂಡ್ರಾಯ್ಡ್ ಫೋನ್ ಇರಲಿಲ್ಲ, ಆಯಿತಾ. ಟಾಪ್ 10ಅಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಸೇಲ್ ಆಗುವಂಥ ಟಾಪ್ 10 ಸ್ಮಾರ್ಟ್ಫೋನ್ಗಳಲ್ಲಿ ಯಾವುದೇ ಫ್ಲ್ಯಾಗ್ಶಿಪ್ ಆ್ಯಂಡ್ರಾಯ್ಡ್ ಫೋನ್ ಇರಲಿಲ್ಲ, ಆಯಿತಾ. ಸುಮಾರು 7 ವರ್ಷಗಳ ನಂತರ ಸ್ಯಾಮ್ಸಂಗಿಂದು ಗ್ಯಾಲಕ್ಸಿ S ಸೀರೀಸು ಫಸ್ಟ್ ಟೈಮ್ ಟಾಪ್ 10ಗೆ ಎಂಟ್ರಿ ಕೊಟ್ಟಿದೆ S24 Ultra ಮುಖಾಂತರ. ಕಾರಣ ತುಂಬ ಸಿಂಪಲ್ಲು. ಅದರಲ್ಲಿರುವಂಥ AI ಫೀಚರ್ ಆಗಿರ್ಬೋದು, ಪ್ರೊಸೆಸರ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಎಲ್ಲ ಮ್ಯಾಟ್ರ್ ಆಗುತ್ತೆ. ಮೇಜರ್ಲಿ ಇದು ತುಂಬ ಅತಿ ಹೆಚ್ಚು ಸೇಲ್ ಆಗಿದ್ದಕ್ಕೆ ಕಾರಣ ಇದರಲ್ಲಿರುವಂಥ AI ಫೀಚರ್ಗಳು. ಸರ್ಕಲ್ ಟು ಸರ್ಚ್ ಆಗಿರ್ಬೋದು, ಜನರೇಟಿವ್ AI ಫೀಚರ್ ಆಗಿರ್ಬೋದು, ಇದೆಲ್ಲ ನನಗನ್ನಿಸ್ತಂಗೆ ತುಂಬ ಇಂಪ್ಯಾಕ್ಟ್ ಮಾಡ್ತು. ಅದರಿಂದನೇ S24 Ultra ಅತಿ ಹೆಚ್ಚು ಸೇಲ್ ಆಯಿತು ಅಂತ ನನಗನ್ಸುತ್ತೆ. ಸೊ 7ನೇ ಪೊಸಿಷನಲ್ಲಿ ಗ್ಯಾಲಕ್ಸಿ S24 Ultra. ನಂತರ iPhone 14, ಆಯಿತಾ, ಹಳೆ ಫೋನ್ ಬಟ್ ಸ್ಟಿಲ್ ಕಳೆದ ವರ್ಷ ಟಾಪ್ 10ಅಲ್ಲಿತ್ತು. ನಂತರ iPhone 16 Pro ಅದು ಕೂಡ ಟಾಪ್ 10ಇದೆ. ನಂತರ ಎಂಟ್ರಿ ಲೆವೆಲ್ ಗ್ಯಾಲಕ್ಸಿ ಫೋನು ಗ್ಯಾಲಕ್ಸಿ A05 5G. ಸೊ ನಾವು ಈ ಟಾಪ್ 10 ನೋಡೋದಕ್ಕೆ ಹೋದರೆ ಆಪಲ್ದು ಲಿಟ್ರಲಿ ಎಲ್ಲ ಫೋನ್ಗಳಿದ್ದಾವೆ, ಆಯಿತಾ. ಈ ಪ್ಲಸ್ ಸೀರೀಸ್ ಬಿಟ್ಟು ಉಳಿದಿದ್ದ ಎಲ್ಲ ಫೋನ್ಗಳು ಕೂಡ ಈ ಟಾಪ್ 10ಇದ್ದಾವೆ. iPhone 16 ಇದೆ, 16 Proನೂ ಇದೆ, ಅದರ ಹಳೆ ವರ್ಷದ iPhone 15 ಇದೆ, 15 Pro ಇದೆ, 15 Pro Max ಇದೆ. ಲಿಟ್ರಲಿ ಎಲ್ಲ ಫೋನ್ಗಳು ಕೂಡ ಇದ್ದಾವೆ. ಆ್ಯಂಡ್ರಾಯ್ಡಲ್ಲಿ ನೋಡೋದಕ್ಕೆ ಹೋದರೆ ಸ್ಯಾಮ್ಸಂಗಿಂದು ಕೆಲವೊಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ಗಳು ಮೊದಲ ಬಾರಿಗೆ ಆಫ್ಟರ್ 7 ವರ್ಷಗಳ ನಂತರ ಗ್ಯಾಲಕ್ಸಿ S24 Ultra ಟಾಪ್ 10ಗೆ ಬಂದಿದೆ. ಸೊ ನೋಡಿ, ಇವು ನಮ್ಮ ಜಗತ್ತಿನಲ್ಲಿ ಕಳೆದ ವರ್ಷ ಅತಿ ಹೆಚ್ಚು ಸೇಲ್ ಆದಂಥ ಸ್ಮಾರ್ಟ್ಫೋನ್ಗಳು. ಪಕ್ಕದಲ್ಲಿ 2023 ಕೂಡ ಕಂಪ್ಯಾರಿಸನ್ ಇದೆ, ನೀವು ಬೇಕಾದರೆ ಚೆಕ್ ಮಾಡ್ಕೋಬೋದು, ಆಯಿತಾ. ಸೊ ನೋಡ್ರಪ್ಪ, ಇದು ಈ ವರ್ಷದ ಅಂದರೆ ಕಳೆದ ವರ್ಷದ ಸ್ಟ್ಯಾಟಿಸ್ಟಿಕ್ಸು. ಸೊ ನೋಡೋದಕ್ಕೆ ಹೋದರೆ ಆಪಲ್ ಒಂದು ರೀತಿ ನಮ್ಮ ದೇಶದಲ್ಲೂ ಮತ್ತು ಜಗತ್ತಿನಲ್ಲೂ ನಂಬರ್ 1 ಪೊಸಿಷನ್ಗೆ ಬಂದುಬಿಟ್ಟಿದೆ. ಸೊ ವ್ಯಾಲ್ಯೂ ವೈಸ್ ನೋಡೋದಕ್ಕೆ ಹೋದರೆ ನಂಬರ್ 1. ಬಟ್ ವಾಲ್ಯೂಮ್ ವೈಸು ನಮ್ಮ ದೇಶದಲ್ಲಿ ವಿವೋ ಸದ್ಯಕ್ಕೆ ನಂಬರ್ 1 ಇದೆ. ಜಗತ್ತಿನಲ್ಲಿ ವ್ಯಾಲ್ಯೂ ವೈಸ್ ಆದರೂ ತೊಗೊಳ್ಳಿ, ವಾಲ್ಯೂಮ್ ವೈಸ್ ಆದರೂ ತೊಗೊಳ್ಳಿ, ಎರಡರಲ್ಲೂ ಕೂಡ ಆಪಲ್ ಒಂದು ಲೆವೆಲ್ಗೆ ಟಾಪಲ್ಲೇ ಇದೆ. ಸೊ ನೀವು ಯೂಸ್ ಮಾಡ್ತಿರುವಂಥ ಫೋನ್ ಬ್ರ್ಯಾಂಡ್ ಯಾವ ಪೊಸಿಷನ್ನಲ್ಲಿದೆ, ಸೊ ಅದನ್ನೆಲ್ಲ ಕಾಮೆಂಟ್ ಮಾಡಿ. ನಿಮ್ಗೆ ಯಾವುದು ನೆಕ್ಸ್ಟು ಅಂದರೆ ಈ ವರ್ಷ 2025ನೇ ಇಸ್ವಿಯಲ್ಲಿ ಯಾವುದು ಟಾಪಿಕ್ ಬರಬಹುದು, ಯಾವುದಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ ಇದೆಯಾ, ಕಾಮೆಂಟ್ ಮಾಡಿ, ಚೆಕ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಐ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.